ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತು. ಎಲ್ಲಾರ್ಗೂ ನಮಸ್ಕಾರ, ಸರ್ವರಿಗೂ ನಮಸ್ಕಾರ. ಸರ್, ನಾವು ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಬಗ್ಗೆ ಮಾತಾಡ್ತಾ ಇದೀವಿ. ಇಲ್ಲಿ ಇರುವಂತ ಇನ್ಕಮ್ ಗಳ ಬಗ್ಗೆ ಹೇಳ್ಕೊಬಿಡ್ತೀನಿ ನಿಮಗೆ. ಸರ್, ಇಲ್ಲಿ ಪಾರ್ಕಿಂಗ್ ಇಂದ ಗಾಡಿಗಳು, ಬಸ್ಗಳು, ಸ್ಕೂಟರ್, ಕಾರು ಎಲ್ಲ ಬರ್ತವೆ. ಅಲ್ಲಿಂದ ಕೋಟ್ಯಾಂತರ ರೂಪಾಯಿ ಬಂದಿದೆ 4 ಜನರೇಷನ್ ಇಂದ. ಆಮೇಲೆ ಚಪ್ಪಲಿ ಬಿಡ್ತಾರಲ್ಲಿ ಒಳಗಡೆ ಹೋಗ್ಬೇಕಾದ್ರೆ, ಅಲ್ಲಿಂದಾನು ಅದರಲ್ಲೂ ಆ ಟೆಂಡರ್ ಇಂದಾನು ಬಂದಿದೆ. ಆಮೇಲೆ ಹುಣಸೆಹಣ್ಣು ಮರ ಇದೆ ಇಲ್ಲಿ ಟಿಪ್ಪು ಎಸ್ಟೇಟ್ ಅಲ್ಲಿ ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳಲ್ಲೆಲ್ಲ. ಹುಣಸೆಹಣ್ಣು ಮರ, ತೆಂಗಿನ ಮರ, ಮಾವಿನ ಮರ, ಸೀಬೆಹಣ್ಣು ಮರ, ಆಮೇಲೆ ಬೇರೆ ಬೇರೆ ರೀತಿ ಮರಗಳಿದೆ ಅಲ್ಲಿ. ಅದರಿಂದಾನು ಇನ್ಕಮ್ ಸೋರ್ಸ್ ಬಂದಿದೆ. ಆಮೇಲೆ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಒಳಗಡೆ ಇನ್ಸೈಡ್ ಗೋಲ್ಕಾ ಇದೆ. ಆ ಗೋಲ್ಕಲ್ಲಿ ನಾವು ಶ್ರೀರಂಗಪಟ್ಟಣ ಜನತೆಯಾಗಿ ನಾವು ಟ್ರಾನ್ಸ್ಪರೆನ್ಸಿ ನೋಡಿದೀವಿ. ನಮ್ಮ ಅಣ್ಣ ತಮ್ಮದಿರೋ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲೆಲ್ಲ ಎಷ್ಟು ಗೋಲ್ಕದಲ್ಲಿ ಬರ್ತದೆ ಅಂತ ಪೇಪರ್ ಅಲ್ಲಿ ಹಾಕ್ತಾರೆ, ಎಣಿಸಿ ಎಲ್ಲಾರ್ಗು ಹೇಳ್ತಾರೆ ಅವರು ವರ್ಷ. ನಮ್ಮ ಅಪುರಾಣೆ ಸರ್, ಶ್ರೀರಂಗಪಟ್ಟಣದಲ್ಲಿ ಇದ್ದು ಹೇಳ್ತಿದೀನಿ ನಾನು. ಇದುವರೆಗೆ ನಾವು ಕೇಳಿಲ್ಲ ಸರ್, ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಲಿ ಎಷ್ಟು ಬಂದಿದೆ ಇದುವರೆಗೆ ಅಂತ ನಾವು ಕೇಳಿಲ್ಲ ಸರ್. ಆಯ್ತಾ? ಆಮೇಲೆ ಇನ್ನು ಈಗ ನೋಡಿ, ಕಾಂಪೌಂಡ್ ದುಡ್ಡು ಅಂತ ಹೇಳಿ ಬಂದೈತೆ. ಅಲ್ಲಿ 3,97,00,000 ಬಂದಿರೋದು ಸರ್. ಆಮೇಲೆ ಟಿಪ್ಪು ಸುಲ್ತಾನ್ ಮೆಮೋರಿಯಲ್ ಹಾಲ್ ಮಾಡೋದಕ್ಕೆ ಅಂತ ಹೇಳಿ 2 ಕೋಟಿ ಬಂದಿದೆ ಸರ್. ಆಮೇಲೆ ತಿರ್ಗಾ ಈ ಸ್ಕೂಲ್, ರೆಸಿಡೆನ್ಷಿಯಲ್ ಸ್ಕೂಲ್ ನ ಅವರು ಜಾಗನ ಲೀಸ್ ಕೊಟ್ಟಿದ್ದಾರೆ. 4,35,00,000 ಏನೋ ಸಮಥಿಂಗ್, ಏನೋ 35-55 ಲಕ್ಷ ಏನೋ ಸಮಥಿಂಗ್ ಸರ್. ಅದು ಆ ದುಡ್ಡು ಬಂದಿದೆ. ಆ ದುಡ್ಡನ್ನು ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಅವರು ಡಿಪಾಸಿಟ್ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದಾರೆ. ಅದ್ರ ಇಂಟ್ರೆಸ್ಟ್ ದುಡ್ಡು. ಆಮೇಲೆ ಇನ್ನೂ ಯಾವ್ದೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದೆಲ್ಲ ಕಾಂಪೌಂಡ್ ಕಟ್ಟೋದಿಕ್ಕೆ, ಅದೇನೋ ಸ್ಟ್ರಕ್ಚರ್ ಕಟ್ಟೋದಿಕ್ಕೆ, ಅದ್ ಕಟ್ಟೋದಿಕ್ಕೆ, ಇಟ್ ಕಟ್ಟೋದಿಕ್ಕೆ ಅಂತ ಹಣ ಬಂದಿದೆ. ಸರಿನಾ? ಆಮೇಲೆ ತಾಲೂಕ್ ಪಂಚಾಯತಿ ಇದು ಅದು ಅಂತ ಹೇಳಿ, ಆಮೇಲೆ ಈ ಉರ್ಸ್ ಮಾಡ್ತಾರೆ ಟಿಪ್ಪು ಸುಲ್ತಾನ್ ಅಂತ ಹೇಳಿ, ಅದಕ್ಕೂ ಕೂಡ ಹಣ ಬಂದಿದೆ ಹಣ. ಅದಕ್ಕೂ ಸರ್ಕಾರದ ವತಿಯಿಂದಾನು ಬಂದಿರೋದು ಸರ್. ಆಮೇಲೆ ಇನ್ನು ಈ ಬಾಡಿಗೆ ದುಡ್ಡು, ಅಂಗಡಿಗಳು ಇದೆ, ಅಲ್ಲಿ ತಟ್ಟೆ ಹಾಕೋರ್ದು ಇದೆ, ಕಬ್ಬನ್ ಗಾಡಿ ಹಾಕೋರ್ದು ಬಾಡಿಗೆ ಇದೆ. ಆಮೇಲೆ ಅಲ್ಲಿ ಸೌತೆಕಾಯಿ ಮಾರೋರ್ದು ಬಾಡಿಗೆ ಇದೆ, ನಲ್ಲಿಕಾಯಿ ಮಾರೋರ್ದು ಬಾಡಿಗೆ ಇದೆ. ಆಮೇಲೆ ಆ ತಟ್ಟೆ ಇಟ್ಕೊಂಡ್ ಮಾಡೋರ್ದು ಬಾಡಿಗೆ ಇದೆ. ಶ್ರೀರಂಗಪಟ್ಟಣ ಊರೊಳಗಡೆ ಅಂಗಡಿಗಳಿದೆ, ಅಲ್ಲಿದು ಬಾಡಿಗೆ ಇದೆ. ಸ್ವಾಮಿ ಎಲ್ಲ ಇದೆ. ಇದೆಲ್ಲ ಪಬ್ಲಿಕ್ ದುಡ್ಡೆ, ಯಾರ ಅಪ್ಪಂದು ಅಲ್ಲ ಅದು. ಆಮೇಲೆ ಈ ಪ್ರಾಪರ್ಟಿಗಳು ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಪ್ರಾಪರ್ಟಿ ಇದುವೆ, ಪಬ್ಲಿಕ್ ದೇ, ಅದುವೆ ಜನತೆದೆ, ಅದುವೆ. ಸರಿನಾ? ಎಲ್ಲ ಜನತೆದೆ. ನಾವೆಲ್ಲ ಎಲ್ಲಾ ಜನತೆದೆ ಅದೆಲ್ಲ ಅಲ್ವಾ? ಮತ್ತೆ ಇವರು ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯವರು ಪಬ್ಲಿಕ್ ಅಲ್ಲಿ ಬಂದು ಇವರು ಮಂಡನೆ ಮಾಡಲ್ಲ. ಅದನ್ನು ಏನೋ ತೋರಿಸ್ತಾವ್ರೆ, ಎಲ್ಲ ಉರ್ಸಲ್ ಮಾಡಿದ್ವಿ ಅಂತ ಹೇಳಿ. ಉರ್ಸಕ್ ಬರ್ಬೇಕಾದ್ರೆ ಯಾರು ಜನಗಳು ಕೇಳಲ್ಲ ರೀ, ಎಲ್ಲ ಉರ್ಸ್ ಬ್ಯುಸಿಲಿ ಇರ್ತಾರೆ. ನೀವು ಅದೇ ನೆಪ ಇಟ್ಕೊಂಡು ಆಟ ಆಡ್ಕೋಬೇಡಿ. 2 ತಿಂಗಳು 3 ತಿಂಗಳು ಮಣ್ಸಿದಿರೇನ್ರಿ? 3 ತಿಂಗಳಿಗೆ ನೀವು ಪಬ್ಲಿಕ್ ಸುತ್ತಮುತ್ತ ಇರೋರ್ಗೆ ಎಲ್ಲಾರ್ಗು ಕರ್ದಿ ಇದುವರೆಗೆ ಮಣ್ಸಿದೀರ ನೀವು? ಲೆಕ್ಕಾಚಾರ ಮಣ್ಸಿದಿರೇನ್ರಿ ನೀವು? ಪಬ್ಲಿಕ್ ಯಾರು ಏನಲ್ಲ ನೀವು. ಇಡೀ ಕಮಿಟಿಯವರು, ಈ ಮೆಂಬರ್ಗಳು, ಎಲ್ಲಾ ಚೇರ್ಮನ್ರು ಎಲ್ಲ ಸೇರ್ಕೊಂಡು ಏನ್ ಮಾಡ್ಬಿಡ್ರಿ ಇದೆಲ್ಲ? ಎಲ್ಲೋಯ್ತು? ಆಮೇಲೆ ಈ ವಕ್ಫ್ ಬೋರ್ಡ್ ಆಫೀಸರ್ ಕೇಳಿದ್ರೆ ಹೇಳ್ತಾರೆ, ನೀವು ರೈಟಿಂಗ್ ಅಲ್ಲಿ ಕೊಡಿ, ನಾವು ರೈಟಿಂಗ್ ಅಲ್ಲಿ ಆನ್ಸರ್ ಕೊಡ್ತೀವಿ ಅಂತಾನೆ. ಇವ್ರ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ ಕೇಳ ಫಸ್ಟ್. ನೀನ್ ನಮ್ ಪಬ್ಲಿಕ್ ಟ್ಯಾಕ್ಸ್ ಸ್ಯಾಲ್ರಿ ತಗೊಳ್ಳೋದು ವಕ್ಫ್ ಬೋರ್ಡ್ ಆಫೀಸರು, ವಕ್ಫ್ ಬೋರ್ಡ್ ಸಿಇಒ ಆಗ್ಲಿ, ವಕ್ಫ್ ಬೋರ್ಡ್ ಕ್ಲರ್ಕ್ ಆಗ್ಲಿ, ಆಡಿಟರ್ ಆಗ್ಲಿ, ನೀವೆಲ್ಲ ನಮ್ ಪಬ್ಲಿಕ್ ಟ್ಯಾಕ್ಸ್ ಮನಿ ಸ್ಯಾಲ್ರಿ ತಗೊಳದ್ ಕಂಡ್ರಪ್ಪ. ನಮ್ ದುಡ್ಡದು, ನಮ್ ಜನಗಳ ದುಡ್ಡದು. ಪಬ್ಲಿಕ್ ಅಲ್ಲಿ ಟ್ಯಾಕ್ಸ್ ಮನಿಲಿ ನೀವು ಸ್ಯಾಲ್ರಿ ತಗೋತಾ ಇರೋದು. ಒಂಚೂರು ಕರೆಕ್ಟ್ ಆಗಿ ಮಾತಾಡ್ರಿ ನೀವು. ಏನು ಅಂತ ಹೇಳ್ಬಿಟ್ಟಿ ನಿಮ್ಗೆ ರೈಟಿಂಗ್ ಅಲ್ಲಿ ಬೇರೆ ಕೊಟ್ಕೊಂಡ್ ಕೂತ್ಕೊತಿರ್ತೀವಿ ನಾವು. ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು ತಾನೇ ನೀವು ಎಲ್ಲ ಕೂಡ.
ಅಲ್ವಾ? ಮತ್ತೆ ಆಮೇಲೆ ಸರ್ ಸಿದ್ದರಾಮಯ್ಯ ಸಾಹೇಬ್ರೆ, ಇವ್ರಿಗೆಲ್ಲ ನೀವು ಯಾಕೆ ಇಟ್ಕೊಂಡ್ ಕೂತಿದ್ದೀರಾ? ಇವರು ವಕ್ಫ್ ಬೋರ್ಡ್ ಸಚಿವರು ಜಮೀರ್ ಅಹಮದ್ ಏನು ಕೇಳ್ತಾ ಇಲ್ಲ, ಏನು ಆಕ್ಷನ್ ತಗೋತಾ ಇಲ್ಲ. ಇವ್ರನ್ನು ಯಾಕೆ ಇಟ್ಕೊಂಡ್ ಕೂತಿದ್ದೀರಾ ನೀವು? ಬೇಕಾಗಿಲ್ಲ ನಮ್ಗೆ ಇಂಥವ್ರೆಲ್ಲ. ನೋಡಿ ಸ್ವಾಮಿ, ನಾವು ಎಲ್ಲ ಕೇಳ್ತಾ ಇದೀವಿ, ಇದ್ರಲ್ಲೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಎಲ್ಲ ಇದೆ. ಇವರೆಲ್ಲ ಏನು ಆಕ್ಷನ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವೆಲ್ಲಾ ರೀತಿ ಅರ್ಜಿಗಳು ಕೊಟ್ಟಿ ಯಾಕೆ ಇಟ್ಕೊಂಡಿದ್ದೀರಾ ಇವರು? ನಾವು ನಿಮ್ಗೆ ವೋಟ್ ಮಾಡ್ಬೇಕಾ? ನಾವು ನಿಮ್ಗೆ ನೀವು ಇನ್ನೊಂದ್ಸರಿ ಇಷ್ಟೊಂದು ಸತಾಯಿಸ್ತಿದ್ರಲ್ವ ನೀವು, ನಾವು ನಿಮ್ಗೆ ವೋಟ್ ಮಾಡಲ್ಲ, ಇನ್ನೊಂದ್ ನೆಕ್ಸ್ಟ್ ವೋಟ್ ಮಾಡಲ್ಲ, ನಿಮ್ಗೂ ವೋಟ್ ಮಾಡಲ್ಲ. ಈಗ ಯಾರು ಈ ಪ್ರಶ್ನೆ ಕೇಳಲ್ಲ, ಈ ಬಿಜೆಪಿ ಅವರಾಗ್ಲಿ ಜೆಡಿಎಸ್ ಅವರಾಗ್ಲಿ ಕೇಳಲಿಲ್ಲ ನಮ್ ಜನಪರ ಪ್ರಶ್ನೆಗಳು ಅಂದ್ರೆ ಅದ್ಯಾವ್ದೋ ನೋಟಾ ಅಂತ ಹಾಕ್ತಿರಲ್ಲ, ಅದಕ್ಕೆ ಹಾಕ್ಬಿಡ್ತೀವಿ ಓಟು. ಎಲ್ಲಾರು ಅದಕ್ಕೆ ಹಾಕ್ಬಿಡ್ತೀವಿ, ಸರಿನಾ? ಯಾರು ಕೇಳ್ತಾರೋ ಅವ್ರಿಗೆ ಹಾಕ್ತಿವಿ ಓಟ್ನ. ನಮ್ ಶ್ರೀರಂಗಪಟ್ಟಣದಲ್ಲಿ ಇವರು ಇಷ್ಟೊಂದೆಲ್ಲ ಪ್ರಾಪರ್ಟಿ ಇಟ್ಕೊಂಡು ಬಡವ್ರು ಮಾಡ್ಬಿಟ್ರು. ಇವರು ಯಾವ ಬಡವ್ರಿಗೂ ಏನು ಒಂದ್ ಸಹಾಯ ಮಾಡಿಲ್ಲ ಇಲ್ಲಿ. ಏನು ಒಂದ್ ಬಡವ್ರಿಗೆ 30% ಎಜುಕೇಶನ್ ಹೆಲ್ತ್ಗೆ ಅಂತ ಆ ಬೈಲಾದಲ್ಲಿ ಇದೆ. ಆ ಬೈಲದ ಪ್ರಕಾರ ನಡೆದಿಲ್ಲ ಇವರು. ಅಲ್ಲಿ 2 ಬೈಲ ಇಟ್ಕೊಂಡವ್ರೆ. ಅವನು ಎಕ್ಸ್ ಆಫೀಸರ್ ಮೇಲೆ ಯಾರು ರಿಟೈರ್ಡ್ ಆಫೀಸರ್ ಕೂತ್ಕೊಳ್ಳೋ ಜಾಗದಲ್ಲಿ ಇವನು ಹೆಂಗ್ ಬಂದ್ ಕೂತ್ಕೊಬಿಟ್ಟ? ಇವನ್ ರಿಟೈರ್ಡ್ ಆಫೀಸರಾ ಈ ಸೆಕ್ರೆಟರಿ? ಹೆಂಗ್ರಿ ಬಂದ್ ಕೂತ್ಕೊಬಿಟ್ಟ ಹೇಳ್ರಿ? ನೀವು ಸರ್ಕಾರದವರು ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಕ್ರಮ ತಗೋತಾ ಇಲ್ಲ. ಅವನ್ ಯಾರೋ ಬರ್ತಾನೆ ದುಶ್ಮನ್ಗಳು ಅಂತಾನೆ. ಅವನ್ ಯಾರೋ ಬರ್ತಾರೆ ಬಂದ್ಬಿಟ್ಟು ಹೇಳ್ತಾನೆ ಏನ್ ದ್ವೇಷ ಇಟ್ಕೊಂಡಿದೀರಾ ಅಂತಾರೆ. ಇನ್ನೊಬ್ರು ಯಾರೋ ಬರ್ತಾರೆ GL ತಮ್ಮಿದ್ಯಾ ಅಂತಾರೆ. ಇನ್ನೊಬ್ರು ಯಾರೋ ಕಾಮೆಂಟ್ ಹಾಕ್ತಾನೆ, ಅವನ್ ಕಾದ್ರಿನೋ ಏನೋ ಹೆಸರು, ಕೋರ್ಟ್ಗೆ ಹೋಗಯ್ಯ ಅಂತಾನೆ. ಸರ್ಕಾರ ಇರೋದು ಏನಕ್ಕೋಸ್ಕರ? ಏನ್ ಇದಕ್ಕೋಸ್ಕರನ ಇರೋದು? ಈ ತನಿಖೆ ಸಂಸ್ಥೆಗಳೆಲ್ಲ ಇರೋದು ಏನಕ್ಕೋಸ್ಕರ? ಇದಕ್ಕ ಇರೋದು ಹಿಂಗೆ ಮಾಡ್ಕೊಂಡು ಹೋಗಕ್ಕೆ? ಸರ್ಕಾರ, ತನಿಖೆ ಸಂಸ್ಥೆಗಳು, ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಏನ್ರಿ ಮಾಡ್ತಿದ್ದೀರಾ? ಒಳ್ಳೆ ನೋಡಿ, ಜಿಲ್ಲಾಧಿಕಾರಿಗಳು ಇರ್ತಾರೆ ಡಿಸ್ಟಿಕ್ ಅಲ್ಲಿ, ತಾಲೂಕು ದಂಡಾಧಿಕಾರಿ ಇರ್ತಾರೆ, ಕಾನೂನು ಇದೆ, ಮತ್ತೆ ಗೌರ್ಮೆಂಟ್ ಇದೆ. ಇವ್ರದೇನ್ ಜವಾಬ್ದಾರಿಗಳೇ ಇಲ್ವಾ? ಇವರೆಲ್ಲ ಏನ್ ಮಾಡ್ಬೇಕಂತ ವಕ್ಫ್ ಬೋರ್ಡ್ ಅಲ್ಲಿ ಎಷ್ಟೋ ಇದಿದೆ. ಅವರೆಲ್ಲ ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ? ವಕ್ಫ್ ಬೋರ್ಡ್ ಲಾಗಳು ಇದೆಯಲ್ಲ, ಏನ್ ಮಾಡ್ತಿದ್ದೀರಪ್ಪ ನೀವೆಲ್ಲ? ಇದೆಲ್ಲ ಕೇಳ್ದೆ ನೀವೇ ಇವ್ರಿಗೆಲ್ಲಾರ್ಗು ಮಿಂಗಲ್ ಆಗ್ಬಿಟ್ಟಿ ವಕ್ಫ್ ಬೋರ್ಡ್ ಅಧಿಕಾರಿ, ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ, ಮತ್ತೆ ಸ್ಟೇಟ್ ವಕ್ಫ್ ಅಧಿಕಾರಿಗಳು, CEO, ನೀವೆಲ್ಲ ಸೇರ್ಕೊಂಡು ಇವ್ರಿಗೆಲ್ಲ ಲೂಟಿ ಮಾಡಕ್ ಬಿಟ್ಟಿದ್ದೀರಾ. ಇಲ್ಲಿ ಇವ್ರ ಮೇಲೆ ಆಕ್ಷನ್ ತಗೋಬೇಕಂದ್ರೆ ಇನ್ಯಾರು ತಗೋಬೇಕು? ದಂಡಾಧಿಕಾರಿಗಳು ತಗೋಬೇಕು, ಮತ್ತೆ ಜಿಲ್ಲಾಧಿಕಾರಿಗಳು ತಗೋಬೇಕು, ಇಲ್ಲ ಸರ್ಕಾರದಲ್ಲಿ ಕೂತಿರುವಂತ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದಾರೆ ನೋಡಿ ವಕ್ಫ್ ಬೋರ್ಡ್, ಅವ್ರು ತಗೋಬೇಕು. ನೀವೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಅಲ್ವಾ? ಇಲ್ಲ ಅಂದ್ರೆ ಅದಾದ್ಮೇಲೆ ಚೀಫ್ ಸೆಕ್ರೆಟರಿ ಇದಾರೆ ಕರ್ನಾಟಕ, ಅದು ಇಲ್ಲ ಅಂದ್ರೆ ವಕ್ಫ್ ಮಿನಿಸ್ಟರ್ ತಗೋಬೇಕು. ವಕ್ಫ್ ಮಿನಿಸ್ಟರ್ನು ಕೇಳ್ತಾ ಇಲ್ವಲ್ಲ? ವಕ್ಫ್ ಮಿನಿಸ್ಟರ್ ಇಲ್ಲ ಅಂದ್ರೆ ಚೀಫ್ ಸೆಕ್ರೆಟರಿ ಇರುತ್ತೆ, ಇವರು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ, ಅದಿಲ್ಲ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ತಗೋಬೇಕು. ಸರ್ ಸಿದ್ದರಾಮಯ್ಯ ಸರ್ ಅವ್ರೆ, ನೀವೇನ್ ನೋಡ್ತಾ ಇಲ್ವಾ ಸರ್? ಇದೆಲ್ಲ ಕಾಣ್ತಾ ಇಲ್ವಾ ಸರ್ ನಿಮ್ಗೆ? ಯಾರು ಹೇಳ್ತಾ ಇಲ್ವಾ ಸರ್? ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಬರ್ತಾ ಇರುತ್ತಲ್ಲ ಸರ್ ನಿಮ್ಗೆ, ಇವ್ರು ಯಾರು ಕೊಡ್ತಾ ಇಲ್ವಾ ಶ್ರೀರಂಗಪಟ್ಟಣದಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ನಿಮ್ಗೆ? ಯಾರು ಕೊಡ್ತಾ ಇಲ್ವಾ ಸರ್? ಇದೆಲ್ಲ ನಮ್ ಪಬ್ಲಿಕ್ ಟ್ಯಾಕ್ಸ್ ಮನಿ ಸರ್, ಪಬ್ಲಿಕ್ ಪ್ರಾಪರ್ಟಿ ಸರ್. ಇವ್ರಿಗೆಲ್ಲ ಹೆಂಗ್ ಸರ್ ಬಿಟ್ಬಿಟ್ಟವ್ರ? ಇವ್ರಿಗೆ ಯಾರು ಕೇಳ್ಬೇಕು ಹೇಳಿ? ನಾವು ಹೇಳಿ. ಇವರೆಲ್ಲ ಕಮಿಟಿ ಅವರ? ಇವರು ಏನೇನೋ ಬಂದ್ ಕೋರ್ಟ್ಗೆ ಹೋಗಿ ಅಂತಾನೆ ಅವನು RT ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕೊಟ್ಟಿ ನಾ ಕೋರ್ಟ್ ಅಲ್ಲೇ ಕೊಡೋದು ಅಂತಾನೆ. ಯಾರು ಕೇಳ್ಬೇಕು ಹೇಳಿ ನೀವು? ದಯವಿಟ್ಟು ಉತ್ತರ ಕೊಡಿ ಸರ್. ನಮ್ಮ ಘನಭಕ್ತ
ಕರ್ನಾಟಕ ಚೀಫ್ ಮಿನಿಸ್ಟರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಉತ್ತರ ಕೊಡ್ಬೇಕು ಇದಕ್ಕೆ. ಈ ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್.